ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿ ಭಕ್ತಿ ಪಂಥದ ಶ್ರೀಮಂತ ಶಂಕರದೇವ ಹಾಗೂ ಮಹಾದೇವ ಮತ್ತು ಮೀರಾಬಾಯಿಯವರ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಶ್ರೀಮಂತ ಶಂಕರದೇವ ಹಾಗೂ ಮಹಾದೇವ ಈ ಒಂದು ಅಸ್ಸಾಂನ ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವನ ಪಾತ್ರ ಪ್ರಮುಖವಾಗಿ ಕಾಣ್ತಾ ಹೋಗ್ತದೆ. ಇಂದಿನ ಒಂದು ಸಂಸ್ಕೃತಿ ಸಂಗೀತ ಪರಂಪರೆಯಲ್ಲಿ ಹೊಸತನವನ್ನು ತಂದ ಪ್ರಖ್ಯಾತಿಯನ್ನು ಈ ಒಂದು ಶಂಕರ ದೇವರನ್ನು ನೋಡ್ತಾ ಹೋಗ್ತೀವಿ. ಈ ಶಂಕರ ದೇವನ ಭಾಗವತವು ಸಂಸ್ಕೃತ, ಅಸ್ಸಾಮಿ, ಬ್ರಜವಾಲಿ ಭಾಷೆಗಳಲ್ಲಿ ನೋಡ್ತಾ ಹೋಗ್ತೀವಿ. ಈ ಅಸ್ಸಾಂನಲ್ಲಿ ಈ ಶಂಕರ ದೇವನು ಪ್ರಾರಂಭಿಸಿದಂಥ ಈ ಭಕ್ತಿ ಚಳುವಳಿಯು ಭಾರತದ ಇತರೆ ಭಾಗಗಳಲ್ಲಿ ತನ್ನ ಪ್ರಭಾವವನ್ನು ಬೀರ್ತಾ ಹೋಗ್ತೈತಿ. ಆತನು ಪ್ರಾರಂಭ ಮಾಡಿದಂಥ ಭಕ್ತಿ ಚಳುವಳಿಯನ್ನು ಏಕಾಸರಣ ಧರ್ಮ ವೈಷ್ಣವ ಚಳುವಳಿ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಈ ಶ್ರೀಮಂತ ಶಂಕರ ದೇವ ಪ್ರಾರಂಭ ಮಾಡಿದಂಥ ಭಕ್ತಿ ಚಳುವಳಿಯನ್ನು ಏಕಾಸರಣ ಧರ್ಮ ವೈಷ್ಣವ ಚಳುವಳಿ ಅಂತಂದು ಕರಿತಾ ಹೋಗ್ತೀವಿ. ಕೃಷ್ಣನಲ್ಲಿ ನಾವು ನಿರ್ಮಲವಾದಂಥ ಭಕ್ತಿ ತೋರಬೇಕು, ಉತ್ತಮವಾದಂಥ ಕೀರ್ತನೆ ಆಡುವುದು ಹಾಗೂ ಕೇಳುವುದರಿಂದ ನಾವು ಭಕ್ತಿ ಹೊಂದಬಹುದು. ದೇವರ ಒಂದು ಸೇವಕ ಎಂಬ ಸದ್ಭಾವನೆಯಿಂದ ದಾಸ್ಯ ಪ್ರವೃತ್ತಿಯನ್ನು ಹೊಂದಬೇಕಂತಂದು ಇತರ ವೈಷ್ಣವರಂತೆ ಕೃಷ್ಣನ ಒಂದು ಒಡಗೂಡಿ ರಾಧೆಯನ್ನು ಈ ಪಂಥವು ಪೂಜಿಸಂಗಿಲ್ಲ ಅಂತಂದು ಹೇಳ್ತಾ ಹೋಗ್ತಾರೆ. ಅಂದರೆ ಈ ಶಂಕರ ದೇವರು ಒಟ್ಟಾರೆ ಏನು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ, ಇವರು ಪ್ರಮುಖವಾಗಿ ಈ ಒಂದು ಸಂಗೀತ ಪರಂಪರೆಯೊಳಗೆ ಮತ್ತು ಸಂಸ್ಕೃತಿಯೊಳಗೆ ಹೊಸತನವನ್ನು ಪ್ರಖ್ಯಾತಿಯನ್ನು ತರ್ತಾ ಹೋಗ್ತಾರೆ. ಜೊತೆಗೆ ಈ ಶಂಕರ ದೇವನ ಭಾಗವತವು ಸಂಸ್ಕೃತ, ಅಸ್ಸಾಮಿ ಭಾಷೆ ಮತ್ತು ಬ್ರಜವಾಲಿ ಭಾಷೆಯೊಳಗೆ ನೋಡ್ತಾ ಹೋಗ್ತೀವಿ. ಈ ಒಂದು ಅಸ್ಸಾಂನಲ್ಲಿ ಶಂಕರ ದೇವರು ಆ ಭಕ್ತಿ ಚಳುವಳಿ ಬಗ್ಗೆ ಪ್ರಾರಂಭ ಮಾಡಿದಂಥ ಭಕ್ತಿ ಚಳುವಳಿಯನ್ನು ಏಕಾಸರಣ ಧರ್ಮ ವೈಷ್ಣವ ಚಳುವಳಿ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಇವರು ಹೇಳ್ತಾ ಹೋಗ್ತಾರೆ, ಕೃಷ್ಣನಲ್ಲಿ ನಾವು ನಿರ್ಮಲವಾದ ಭಕ್ತಿ ತೋರಬೇಕು, ಉತ್ತಮವಾದಂಥ ಕೀರ್ತನೆ ಆಡಬೇಕು, ಉತ್ತಮವಾದಂಥ ಕೀರ್ತನೆ ಕೇಳಬೇಕು, ಆಗ ಮಾತ್ರ ನಮಗೆ ಭಕ್ತಿ ಸಿಗ್ತಾ ಹೋಗ್ತೈತಿ. ದೇವರ ಸೇವಕ ಎಂಬ ಸದ್ಭಾವನೆಯಿಂದ ದಾಸ್ಯ ಪ್ರವೃತ್ತಿಯನ್ನು ಹೊಂದಬೇಕಂತಂದು ಈ ಶ್ರೀಮಂತ ಶಂಕರ ದೇವರು ಹೇಳ್ತಾ ಹೋಗ್ತಾರೆ. ಮುಂದುವರೆದು ಆ ಶ್ರೀಮಂತ ಶಂಕರ ದೇವರು ತಮ್ಮ ಪಂಥದಲ್ಲಿ ಸರನೀಯ ಎಂಬ ಪದ್ಧತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಯಾವ ಪದ್ಧತಿ? ಸರನೀಯ ಎಂಬ ಪದ್ಧತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಆ ಕಾಲದಲ್ಲಿ ಇದ್ದಂಥ ಜಾತಿ ಪದ್ಧತಿ ವಿರುದ್ಧವಾಗಿ ದೊಡ್ಡ ಸಾಮಾಜಿಕ ಕ್ರಾಂತಿಗೆ ನಾಂದಿಯನ್ನು ಹಾಡ್ತಾ ಹೋಗ್ತಾರೆ. ಎಲ್ಲ ಧರ್ಮಗಳ ಹಾಗೂ ಎಲ್ಲ ಜಾತಿಗಳು ಸೇರಿದವರನ್ನು ತಮ್ಮ ಪಂಥದಲ್ಲಿ ಸೇರಿಸ್ಕೊಳ್ತಾ ಹೋಗ್ತಾರೆ. ಈ ಒಂದು ಪಂಥದಲ್ಲಿ ಸೇರಿದವರಿಗೆ ಕಟ್ಟುನಿಟ್ಟಾದಂಥ ಧಾರ್ಮಿಕ ಚೌಕಟ್ಟನ್ನು, ಏಕದೇವತಾ ಪೂಜೆ, ಭಕ್ತಿ ತೋರುವುದು ಇವುಗಳನ್ನು ಪಾಲಿಸಲು ಹೇಳ್ತಾ ಹೋಗ್ತಾರೆ. ಅವರ ಒಂದು ಶಿಷ್ಯರಾದಂಥ ಮಾಧವ ದೇವರು ಆ ಶಾಕ್ತ ಗುಂಪಿಗೆ ಸೇರಿದವರಾಗಿದ್ದರೂ ಕೂಡ ಇವರ ಒಂದು ಪ್ರಭಾವದಿಂದ ಏಕಾಸರಣವನ್ನು ಒಪ್ಪಿ ಸೇರ್ತಾ ಹೋಗ್ತಾರೆ. ಅಂದ್ರೆ ಈ ಮಾಧವ ದೇವರು ಆ ಶಾಕ್ತ ಗುಂಪಿಗೆ ಸೇರಿದರೂ ಕೂಡ ಈ ಒಂದು ಶ್ರೀಮಂತ ಶಂಕರ ದೇವರ ಒಂದು ಪ್ರಭಾವದಿಂದ ಆ ಏಕಾಸರಣವನ್ನು ಒಪ್ಪಿ ಸೇರ್ತಾ ಹೋಗ್ತಾರೆ. ಆ ಬಹುಮುಖ್ಯ ಪ್ರತಿಭೆ ಹೊಂದಿದಂಥ ಈ ಮಾಧವ ದೇವರು ಆ ಭಕ್ತಿ ಚಳವಳಿಯಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಗಳಿಸ್ತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಮುಖ್ಯಾಂಶವನ್ನು ಕಾಣ್ತಾ ಹೋಗ್ತೀವಿ. ನಂತರದಲ್ಲಿ ನೋಡ್ತಾ ಹೋಗ್ತೀವಿ ಮೀರಾಬಾಯಿ ಬಗ್ಗೆ ನೋಡ್ತಾ ಹೋಗ್ತೀವಿ. ಈ ಮೀರಾಬಾಯಿಯ ಒಂದು ಕಾಲಾವಧಿ ನೋಡಿದ್ರೆ 1498ರಿಂದ 1569 ಒಂದು ಕಾಲಾವಧಿಯನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಭಕ್ತಿ ಪಂಥಕ್ಕೆ ಹೆಸರಾದಂಥ ಈ ಮೀರಾಬಾಯಿ ಈ ಒಂದು ಮೇವಾಡದ ರಾಜಕುಮಾರಿ. ಯಾವ ರಾಜ್ಯದ ರಾಜಕುಮಾರಿ? ಮೇವಾಡದ ಒಂದು ರಾಜಕುಮಾರಿ. ಆ ಒಂದು ಭೋಗ ಜೀವನಕ್ಕೆ ವಿದಾಯ ಹೇಳಿ ಆ ಕೃಷ್ಣನ ಒಂದು ಪರಮ ಭಕ್ತಳಾಗ್ತಾ ಹೋಗ್ತಾಳೆ. ಯಾರ ಭಕ್ತಳು? ಕೃಷ್ಣನ ಒಂದು ಪರಮ ಭಕ್ತಳಾಗ್ತಾ ಹೋಗ್ತಾಳೆ. ಆ ಕೃಷ್ಣನ ಕುರಿತು ಭಕ್ತಿಪೂರಿತವಾದಂಥ ಕೀರ್ತನೆಗಳನ್ನು ಬರಿತಾ ಹೋಗ್ತಾಳೆ. ಈ ಕೀರ್ತನೆಗಳನ್ನು ಭಜನೆಗಳು ಅಂತಂದು ಇವತ್ತಿಗೆ ಜನಪ್ರಿಯ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಭಜನೆಗಳನ್ನು ಭಾರತದಲ್ಲಿ ಕೂಡ ಈಗಲೂ ಈ ಭಜನೆಗಳನ್ನು ಹಾಡ್ತಾ ಹೋಗ್ತೀವಿ. ಆ ಮಹಾರಾಷ್ಟ್ರದ ಭೀಮಾ ನದಿಯ ದಡದಲ್ಲಿರುವಂಥ ಪಂಢರಾಪುರದ ಒಂದು ವಿಠೋಬನ ದೇವಾಲಯವು ಆ ಭಕ್ತಿ ಪಂಥದ ಒಂದು ಕೇಂದ್ರವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಮಹಾರಾಷ್ಟ್ರದ ಭೀಮಾ ನದಿಯ ತಡದಲ್ಲಿರುವಂಥ ಪಂಢರಾಪುರದ ವಿಠೋಬ ದೇವಾಲಯವು ಆ ಭಕ್ತಿ ಪಂಥದ ಒಂದು ಕೇಂದ್ರವಾಗಿತ್ತು. ಆ ಜ್ಞಾನೇಶ್ವರ, ನಾಮದೇವ, ಏಕನಾಥ, ತುಕೋರಾಮ್ ಮತ್ತು ರಾಮದಾಸರು ಹೊಸ ಪಂಥದ ಒಂದು ಸಂತರಲ್ಲಿ
ಹೊಸ ಪಂಥದ ಒಂದು ಸಂತರಲ್ಲಿ ಪ್ರಖ್ಯಾತರಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಮೀರಾಬಾಯಿ ಬಗ್ಗೆ ಮಾಹಿತಿ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಮೀರಾಬಾಯಿ ಮತ್ತು ಶ್ರೀಮಂತ ಶಂಕರದೇವ ಮತ್ತು ಮಹಾದೇವರ ಬಗ್ಗೆ ಸ್ವಲ್ಪ ಪರಿಚಯ ಆಗ್ತಾ ಹೋಗ್ತೈತಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮೊಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತೆ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.